ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕೆಮಿಕಲ್ ಮಿಶ್ರಿತ ದಂಧೆಕೋರ ರಫಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಒತ್ತಾಯ. ಮಾನ್ವಿ ಪಟ್ಟಣದ ಇಸ್ಲಾಂ ನಗರದ ಪಾಳು ಬಿದ್ದ ಕಟ್ಟಡದಲ್ಲಿ ರಫಿ ಎಂಬ ದಂಧೆಕೋರ ಮಸಾಲ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ ಮಾಡಿ ಅಮಾಯಕರ ಜೀವನದ ಜೊತೆ ಚೆಲ್ಲಾಟವಾಡಿದ ರಫಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಬಿಜೆಪಿ ಮುಖಂಡರು ಮಾನ್ವಿ ತಹಶೀಲ್ದಾರ್ ಭೀಮರಾಯ್ಗೆ ಮನವಿಯನ್ನ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಇಸ್ಲಾಂ ನಗರದಲ್ಲಿ ರಫಿ ಎಂಬ ವ್ಯಕ್ತಿ ಮಸಾಲ ಪದಾರ್ಥವಲ್ಲದ ವಸ್ತುವಿಗೆ ಕೆಮಿಕಲ್ ಮಿಶ್ರಣ ಮಾಡಿ ಮಸಾಲ ಪದಾರ್ಥ ಎಂದು ದಂಧೆ ಮಾಡಿದ್ದಾರೆ ಎಂದು, ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂದು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಗುಡುಗಿದ್ರು. ಅಕ್ರಮ ದಂಧೆಕೋರ ರಫಿ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಯಾರಾದರೂ ಸತ್ತರೆ ಅದಕ್ಕೆ ತಹಶೀಲ್ದಾರ್ ಅವರೇ ನೇರ ಹೊಣೆ ಎಂದರು. ಕೂಡಲೇ ಪ್ರಕರಣ ದಾಖಲಿಸಿ, ಇಲ್ಲವೇ ಮುತ್ತಿಗೆ ಹಾಕುವ ಕೆಲಸ ಮಾಡುತ್ತೇವೆ ಎಂದರು. ವಿವಾ ನ್ಯೂಸ್ ಕನ್ನಡ. ಮನವಿ ಮಾಡ್ತೀವಿ. It doesn't have any powers of inspection powers ಇಲ್ಲ ಅವರು. ಆಹಾರ ಧಾನ್ಯಗಳು ಮಸಾಲಾ ದಿನಸಿಗಳಿಗೆ ವಿಷಪೂರಿತ ಒಂದು ರಾಸಾಯನಿಕವನ್ನು ಲೇಪನ ಮಾಡಿ ಮಾರತಕ್ಕಂಥ ಒಂದು ದೊಡ್ಡ ಜಾಲನೆ ಮಾನವಿಯಲ್ಲಿ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಸಿಕ್ಕಿದೆ. ಆ ಒಂದು ಜಾಲವನ್ನು ಭೇದಿಸಲು ಇವರು ಅಧಿಕಾರಿಗಳು ಮೇಷ ಎಣಿಸ್ತಾ ಇದ್ದಾರೆ. ಅದು ಗೊತ್ತಾಗಿ ಇಲ್ಲಿಗೆ 25 ಗಂಟೆಗಳಾಯಿತು. ಅವರ ಮೇಲೆ ಯಾವುದೇ ಕ್ರಮ ಇಲ್ಲ. ಆ ವ್ಯಕ್ತಿ ಮಾಡತ್ತಾ ಯಾರು ಅಂತೇಳಿ ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯನ್ನು ಒಂದು ಪ್ರಕರಣದಿಂದ ಪಾರು ಮಾಡಲು ಅಧಿಕಾರಿಗಳು ಈ ರೀತಿಯಾಗಿ ಪ್ರಕರಣ ದಾಖಲು ಮಾಡಲು ಮೇಷ ಎಣಿಸ್ತಾ ಇದ್ದಾರೆ. ಕೂಡಲೇ ಅವನ್ನ ಬಂಧಿಸಿ ಒಂದು ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ ಅಂತೇಳಿ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ. ನಿನ್ನೆ ನಡೆದಂಥ ಒಂದು ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳಿಗೆ ಕೆಮಿಕಲ್ ಬೆರೆಸಿ ಮಾರಾಟ ಮಾಡತಕ್ಕಂಥ ಒಂದು ಬೃಹತ್ ಮಾಫಿಯಾದ ಒಂದು ತನಿಖೆ ಮಹೇಶ್ ಪುರಸಭೆ ಆರೋಗ್ಯಾಧಿಕಾರಿಯವರ ಸೂಚನೆ ಮೇಲೆ ನಾವು ಅಲ್ಲಿ ಹೋದಾಗ ಬೃಹತ್ ಜಾಲ ಕಂಡು ಬರ್ತದೆ. ಈ ಒಂದು ಬೃಹತ್ ಜಾಲ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾನ್ವಿ ಪಟ್ಟಣದಲ್ಲಿ ವ್ಯಾಪಾರಸ್ಥರೇ ಅವರು TAPCMSನಲ್ಲಿ ಸುಮಾರು 3ರಿಂದ 4 ಕಿರಾಣಿ ಅಂಗಡಿಗಳಿದ್ದಾವೆ. ಅದೇ ರೀತಿಯಾಗಿ TAPCMSನಲ್ಲಿ ಗೋಡಾಮ್ಗಳನ್ನು ಹೊಂದಿದ್ದಾರೆ. ಇವರು ಸುಮಾರು ವರ್ಷಗಳಿಂದ ಈ ಒಂದು ವೇಸ್ಟೇಜ್ ಆಗಿರ್ತಕ್ಕಂಥ ಧನಿಯಾ ಇನ್ನಿತರ ಆಹಾರ ಬಳಕೆಗೆ ಬಳಸ್ತಕ್ಕಂಥ ಸಾಮಗ್ರಿಗಳಿಗೆ ಕೆಮಿಕಲ್ ಬೆಳೆಸಿ ಅವುಗಳನ್ನು ಕ್ವಾಲಿಟಿ ಅಂತ ತೋರಿಸ್ತಾರೆ. ಆ ತೋರಿಸಿ ಜನರ ಒಂದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಿರ್ತಕ್ಕಂಥ ಒಂದು ವ್ಯಾಪಾರ ನಿರಂತರವಾಗಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಯಚೂರು ಜಿಲ್ಲೆಯ ಆಹಾರ ಸುರಕ್ಷತಾ ಅಧಿಕಾರಿಯಾಗಿರ್ತಕ್ಕಂಥ ಬನದೇಶ್ವರ ಎಂಬುವರು ಈ ಒಂದು ಮಾನ್ವಿ ತಾಲೂಕಿನ ಇನ್ಚಾರ್ಜ್ ಇದ್ದಾರೆ. ಅವರು ಪ್ರತಿದಿನ ಬರ್ತಾ ಇದ್ದಾರೆ. ಈ ಒಂದು ಮಾಫಿಯಾದಲ್ಲಿ ಪರೋಕ್ಷವಾಗಿ ಅವರಿಗೆಲ್ಲ ಸಹಾಯ ಸಹಕಾರ ಮಾಡ್ತಿರುವುದು ನಮ್ಮ ಮೇಲ್ನೋಟಕ್ಕೆ ಕೊಂಡು ಬಂದಿದೆ. ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು.